ಸ್ಕೂಲಲ್ಲಿ ಓದುವಾಗ ಮೇಷ್ಟ್ರು ಗುರುಗಳಾಗ್ತಾರೆ, ತನ್ನ ಮಕ್ಕಳು ಬುದ್ಧಿವಂತರಾಗ್ಬೇಕಂತ ತಂದೆ ತಾಯಿ ದೇವರಾಗ್ತಾರೆ. ಬಿಗ್ ಬಾಸ್ ಅಲ್ಲಿ ಕಾಲಿಕ್ಕಿದ್ರೆ ಪ್ರತಿಯೊಬ್ರು ಸ್ಟಾರ್ ಆಗ್ತಾರೆ. ಬಿಗ್ ಬಾಸ್ ಬೇಗ ಕರ್ಕೊಳ್ಳಿ, ಬಿಗ್ ಬಾಸ್ ಅಮ್ಕು ಕಾಯ್ತಾ ಇದೀನಿ ಆರ್ಮಿ ತರ. ಬರ್ರಿ ವೀಕ್ಷಕರೇ, ಈ ಸಲ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿರುವಂತ ಕಂಟೆಂಟೆಂಟ್ ಗಳ ಹೆಸರಿನ ಲಿಸ್ಟ್ ಬಂದೈತಿ. ಯಾರ್ಯಾರು ಸೆಲೆಕ್ಟ್ ಆಗ್ಯಾರ ನೋಡ್ಕೊಂಬರ್ನ. ಫಸ್ಟ್ ಒನ್ ಆಮ್ಲೆಟ್ ಮಂಜಣ್ಣ. ಕಂಜಾಜುಲೇಷನ್ ಮಿಸ್ಟರ್ ಮಂಜಣ್ಣ, ಚಲೋ ತಂಗಾಡಿ ಗೆದ್ದ ಬಾ. ಸೆಕೆಂಡ್ ಒನ್ ಅಮಕುಡುಮುಕು ಮಂಜ. ಅಮಕುಡುಮುಕು ಒಳಗ್ ಹೊಂಟಾಗ 1 ಲೀಟರ್ ಪೆಟ್ರೋಲ್ ತಗೊಂಡೋಗ, ನೀನ ಗೆಲ್ತಿ. ಥರ್ಡ್ ಒನ್ ಕಿಪ್ಪಿ ಅಕ್ಕ. ಗೆದ್ದು ಬನ್ನಿ ಜನರೇ. ಫೋರ್ತ್ ಒನ್ ಅಳ್ಳಿಟ್ಟು ಶಿಳ್ಳಿ ಹೊಡಿ ಉಲಿಗೆ ಮಕ್ಕ. ಯಾಕ ಒಳಗ ಹಳ್ಳಗಿಳು ಒಯ್ಬ್ಯಾಡ್ಬೇ ಮತ್ತೆ. ಫಿಫ್ತ್ ಒನ್ ಡುಂಪಾ ಡುಂಪಾ ಡುಂಪಾ. ಆಲ್ ದ ವೇಸ್ಟ್ ಯಮ್ಮ. ನಿಂಗು ಬಿಗ್ ಬಾಸ್ ಸೆಲೆಕ್ಟ್ ಮಾಡ್ತೀನಿ. ಹೆಸರು ಹೇಳಿಂದ ಕೈ ಮ್ಯಾಗೈತಿ, ಮುಕ್ಳಿ ಮುಚ್ಕೊಂಡು ಮಕ್ಕ ನಡಿಯಲೋ. ಅಜ್ಜಿ ನೀನಾರ ಹೋಗ್ಯೇನ್ ಬಿಗ್ ಬಾಸ್ ಗೆ? ನನಗ್ ಭಯ ಆಗ್ತಿದೆ. ಏ ಅಜ್ಜಿ, ನಿನಕಿನ ಮುದುಕಿ ಆಗಿರೋ ಮುದುಕವನ ಧೈರ್ಯವಾಗಿ ಹೊಂಟಾಳ, ನಿಂಗ್ ಯಾಕೆ ಭಯ? ಯಾಕೋ ಹೀಗಾಡ್ತಿದ್ಯಾ? ಸಣ್ಣ ಕಡ ಅಂತಾವ ಏನ್ ಹುಚ್ಚಿ ಆಗೋಗಿದ್ದೀನಿ. ಹುಚ್ಚಾಗ್ಬಿಟ್ಟಿ? ಹಂಗಂದ್ರ ತಡಿ, ನಿನಗ ಹುಚ್ಚಾಸ್ಪತ್ರೆ ಕಳ್ಸೋ ವ್ಯವಸ್ಥೆ ಮಾಡ್ತೇನೆ. ಮರಿಯಪ್ಪ. ನಾನ್ ಶಾನ್ಭೋಗ ಮರಿಯಪ್ಪ ಮಾತಾಡ್ತಿರೋದು. ಹಾ ಮರಿಯಪ್ಪ, ಕೇಳಿಲ್ಲ ಇವ್ನಿಗ್ ಸೀದಾ ಕರ್ಕೊಂಡ್ ಹೋಗಿ ಅಲ್ಲೇ ಡಾಕ್ಟರ್ ಹೇಳೇನಿ, ಅವ್ರ ಕಡೆ ಬಿಟ್ಟು ಬಂದ್ಬಿಡ. ಸಾವಿರ ಮಾತಾಡ್ಲಿ. ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ಗೆ ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮ್ಗೆ ಗೊತ್ತಿರೋದಷ್ಟೇ. ಆದ್ರೆ ನಾವೇನೇಲಿ ಮಾಡ್ತೀರಿ? ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ. ಹೋದ್ ಸತಿ ಅಮ್ಗುಡುಮ್ಗು, ಈ ಸತಿ ಹಂಗಲ್ಲ ಅಮ್ಮ ಡುಮ್ಗುಡುಮ್ಗು. ಸರ್ ಆಕ್ಚುಲಿ ಮದುವೆಗೆ ನಂಗೆ ಹೆಣ್ಗಳು ಇಂಜಿನಿಯರ್ಗಳು ಒಪ್ಕೊಳ್ಳೋರು, ಡಾಕ್ಟರ್ಗಳು ಒಪ್ಕೊಳ್ಳೋರು, ಸ್ಪರ್ಮ್ ಡೋನರ್ಗಳು ಒಪ್ಕೊಳ್ಳೋರು. ಅಂದ್ರೆ ಅಷ್ಟು ಸ್ಮಾರ್ಟ್ ಆಗಿರ್ತೀನಿ. ಅವಾಗ ಎಲ್ಲರೂ ಕಾಲೇಜಲ್ಲಿ ಅಮೆರಿಕನ್ಗೆ ಜಾಂಟ್ ಅಂತಾನೆ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು, ಸ್ಕೂಲ್ಗೆ ಫಿಗರ್ ಅನ್ನೋರು. ನಾನು ಆಡೋ ಆಟ ನೋಡಿ ಕೆಲವು ಡಗರ್ ಅನ್ನೋರು. ಸರ್ ನೀವು ನಂಬ್ತಿರೋ ಇಲ್ಲೋ, ಕಾಲೇಜಲ್ಲಿ ಎಲ್ರು ನನ್ನ ಅನ್ನಪೂರ್ಣೇಶ್ವರ ಅನ್ನೋರು. ನನ್ನ ಅಂದ್ರೆ ನೀವೇನಲ್ಲಿ ಎಲ್ರಿಗೂ ಊಟ ಆಗ್ತಿದ್ರ? ಇಲ್ಲ ಸರ್, ಅನ್ನ ಅಲ್ಲ, UN ಅಂದ್ರೆ ಯುನೈಟೆಡ್ ನೇಷನ್ಸ್ ಫಾರನ್ ಜಾಸ್ತಿ ನೋಡ್ತಿದ್ದೆ. ಸೊ ಅದಕ್ಕೆ ಎಲ್ಲ ಅನ್ಪೂರ್ಣೇಶ್ವರ ಅನ್ನೋರು. ಚೆನ್ನಾಗಿರೋದು ಸರ್ ಆಕ್ಚುಲಿ. ಹರ್ಷ ಸರ್, ನೀವು ನನ್ನ ಮಗನ್ ನೋಡಿದ್ರೆ ಏನಂತೀರೇನೋ, ಒಂದೇ ಒಂದು ಸ್ಕ್ರಾಚ್ ಇಲ್ದಂಗ್ ಸಾಕಿನಿ. ಬಟ್ ಏನಂದ್ರೆ ಯಾವ್ದೇ ಜಿಮ್ ಇಲ್ಲ, ಯಾವ್ದೇ ವಾಕಿಂಗ್ ಇಲ್ಲ. ಹುಟ್ಟಾನೆ ಫುಲ್ ಹಿಂಗೆ 6 ಪ್ಯಾಕ್ ಅಲ್ಲಿ ಹುಟ್ಟಿದಾನೆ. ಹುಟ್ಟಿದ ದಿನಾನೇ 3 kg ವೇಟ್ ಕ್ಯಾಟಗರಿಲಿ ಮಿಸ್ಟರ್ ಇಂಡಿಯಾ ಆಗಿರೋ ಏಕೈಕ ವ್ಯಕ್ತಿ ಅಂದ್ರೆ ನಾನ್ ಸಾಕಿ ನನ್ನ ಮಗ ಸರ್. ಅವನ್ನ ಇಡೀ ಇಂಡಿಯಾಲಿ ನಂಬರ್ 2 ಹೀರೋ ಮಾಡ್ತೀನಿ. ನಂಬರ್ 1 ಅಲ್ಲ, ನಂಬರ್ 2 ಹೀರೋ ಮಾಡ್ತೀನಿ. ನಂಬರ್ 1 ಯಾಕೆ ಬೇಡ ಸರ್? ಬೇಡ ಸರ್, ನಂಬರ್ 1 ನಾನಿದ್ದೀನಲ್ಲ ಸರ್. ನಾನ್ ಬರ್ಬೇಡಿ ಅಂತ ಹೇಳಿದ್ರೆ 100 ಜನ ಹೀರೋಯಿನ್ಗಳು ಬರ್ತಾರೆ. ನಾನು ಬರ್ಬೇಡಿ ಅಂತ ಹೇಳಿದ್ರೆ ಬರ್ತಾರೆ. ಮೆಟ್ಟು ತಗೊಂಡು ಬೋಳಿ ಮಗನೇ ನನಗೆ ಲೇ ಅಂತ ಕರಿತೀಯ ಅಂತ. ಅವ್ರು ತರೋ ಮೆಟ್ಟು ಕೂಡ ಆಕ್ಚುಲಿ 22 lakh rupees. ಇಲ್ಲಿ ನೋಡಿ, ಏಟ್ಗಳೆಲ್ಲ ಆಸ್ಥೆಟಿಕ್ ಆಗಿದೆ ನೋಡಿ. ಟಾಪ್ ಹೀರೋಗೆ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರ ಕೇಳಿ. ಪ್ರೈಮ್ ಮಿನಿಸ್ಟರ್ ಕೇಳಿ 3 ದಿನಕ್ಕೆ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರ ಅಂತ. ನನಗೆ ಕೊಡ್ತಾರೆ 100 ರಿಂದ 150 ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ನಾನು ಅದನ್ನೆಲ್ಲ ಜಾತ್ರೆಯಲ್ಲಿ ಮಾರ್ಕೊಂಡು ಬಂದ್ಮೇಲೆ ವೆಂಡರಿಗೆ ದುಡ್ಡು ಕೊಡೋದು. ಕೇಳಿ, ಚಿಕ್ಕಪೇಟೆಯಲ್ಲಿ ಅಂಗಡಿ ಇದೆಯೋ ಕೇಳಿ. ಸರ್ ನೀವು ನಂಬಲ್ಲ, ನನ್ನ ಮಗಂಗೆ ಇವತ್ತಿಗೆ 2 ಲಕ್ಷ ಜನ ಫ್ಯಾನ್ಸ್ ಇರೋದು. 2 ಲಕ್ಷ ಜನ. ಹೌದಾ? ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ 12,000 ತೋರಿಸ್ತಾ ಇದೆ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲ ಸರ್, ಅವನು ಓನ್ಲಿ ಫ್ಯಾನ್ಸ್ ಮಾಡ್ತಾನೆ ನೋಡಿ. ಅದ್ರಲ್ಲಿ 2 ಲಕ್ಷ ಜನ ಫ್ಯಾನ್ಸ್. ಸರ್ ಸಿನಿಮಾದಲ್ಲೂ ಆಕ್ಚುಲಿ 1000 ಜನ ಕರೆದ್ರು ಸರ್ ನನ್ನ. ಈ ದರ್ಶನ್ ಸಿನಿಮಾದಲ್ಲಿ ಆಕ್ಚುಲಿ ನಾನು ಹೀರೋ ಆಗಿ ಆಕ್ಟ್ ಮಾಡಿ. ನಾನು ಹೌದಾ? ದರ್ಶನ್ ಸಿನಿಮಾಗೆ ದರ್ಶನ್ ಅವರೇ ಹೀರೋ ಅಲ್ವಾ? ಇಲ್ಲ ಹೀರೋ ನಾನು, ಬಟ್ ಅವ್ರನ್ನ ಜಾಸ್ತಿ ಆಗಿ ತೋರಿಸಿರ. ಅಂದ್ರೆ ನಂಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರಕ್ ನಾಚಿಕೆ, ಸೊ ತೋರಿಸ್ಬಿಟ್ರಪ್ಪ ಅಂದ್ರೆ ಅದಕ್ಕೋಸ್ಕರ ಅವ್ರನ್ನ ಜಾಸ್ತಿ ಆಗಿ ತೋರಿಸಿದ್ರೆ. ಇಲ್ಲಾಂದ್ರೆ ಹೀರೋ ನಾನೇ ಸರ್. ಸರ್ ನಾನು ಆಕ್ಚುಲಿ 10ನೇ ಕ್ಲಾಸಲ್ಲಿ ಒಂದು ದಿನಕ್ಕೆ 10,000 ರೂಪಾಯಿ, ಒಂದು ದಿನಕ್ಕೆ 10,000 ರೂಪಾಯಿ. ಅಂತದೇನ್ ಮಾಡ್ತಿದ್ರಿ ಸರ್? ಆಕ್ಚುಲಿ ಹ್ಯೂಮನೋ ಶಫರ್ಡ್ ಅಂತ ಒಂದು ನಾಯಿ, ಅಂದ್ರೆ ಮನುಷ್ಯ ಮತ್ತೆ ನಾಯಿನ ಮಿಕ್ಸ್ ಮಾಡಿದ ಹುಟ್ಟೋ ಬ್ರೀಡ್, ಅದನ್ನ ಸೇಲ್ ಮಾಡ್ತಿದ್ದೆ. ಸೊ ಆರಾಮಾಗಿ 10,000 ರೂಪಾಯಿ ಬರೋದು ನನಗೆ. ಅದಕ್ಕೆಲ್ಲ ರೆಡಿ ಆಗಿರೋ ಮನುಷ್ಯ ಎಲ್ಲಿ ಸಿಗ್ತಿದೆ ಸರ್ ನಿಮ್ಗೆ? ಸರ್ ಮನುಷ್ಯ ಸರ್ ನೀವು 10,000 ರೂಪಾಯಿ ಬೇಕಂದ್ರೆ ಕಷ್ಟ ಪಡ್ಬೇಕಪ್ಪ, ಆರಾಮಾಗಿ ಬರಲ್ಲ ಅದು. ನೀವು ಬನ್ನಿ, ಈಗ ಹ್ಯೂಮನ್ ಅಂತ ಒಂದು ಕ್ರಿಯೇಟ್ ಮಾಡ್ತೀನಿ. ನಾನು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಅನ್ನೋಕ್ಕೆ ಕಾರಣ ಇಷ್ಟೇ. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಡಿ ವೈರಲ್ ಆಗಿದ್ದೆ. ಅದು ಇಂಟೆನ್ಷನಲಿ ಮಾಡಿದಲ್ಲ, ಅದು ವೈರಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಜಸ್ಟ್ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಆ ಸಾಂಗ್ ಆಡಿದ್ದೆ ಅಷ್ಟೇ ಹೊರತು ಆ ಸಾಂಗ್ಗೆ ಅವಮಾನ ಮಾಡಬೇಕು ಅಂತ ಅಲ್ಲ. ಅದು ಗೊತ್ತಿದ್ರು ಕೂಡ ತುಂಬಾ ಜನ ಬ್ಯಾಡ್ ಆಗಿ ಕಮೆಂಟ್ ಮಾಡೋದು, ಬ್ಯಾಡ್ ಆಗಿ ಟ್ರೋಲ್ ಮಾಡೋದು ಮಾಡಿದ್ರು. ಅದು ಸ್ವಲ್ಪ ನೋವಾಯಿತು. ಇಟ್ಸ್ ಓಕೆ, ಅದು ನಾನು ಮಾಡಿರೋ ತಪ್ಪು. ಆ್ಯಂಡ್ ಕಮೆಂಟಲ್ಲಿ ಏನು ದೊಡ್ಡ ಸಾಧಕಿನ ಅಂತ ಕಮೆಂಟ್ ಬಂತು. ಅದು ತುಂಬ ಲೈಕ್ ಮೋಟಿವೇಶನ್ ಆಗಿ ತಗೋಬೇಕು ಆ ವರ್ಡ್ನ ಅಂತ ನನಗೆ ಅನ್ನಿಸ್ತು.
ಅದ್ ತಗೊಂಡ್ರು ಕೂಡ ನಮ್ ಕೈಲಿ ಏನೂ ಆಗ್ಲಿಲ್ಲ. ಅದಕ್ಕೆ ಯಾಕಂದ್ರೆ ಯಾವ್ದು ವೇದಿಕೆ ಸಿಕ್ಕಿರ್ಲಿಲ್ಲ. ಈಗ ವೇದಿಕೆ ಸಿಗೋ ಚಾನ್ಸ್ ಬಂದಿದೆ. ಬಿಗ್ ಬಾಸ್ ನಮ್ಗೋಸ್ಕರ ಅಂತಾನೆ ಈ ವೇದಿಕೆನ ನಮಗೆ ಮಾಡಿಕೊಟ್ಟಿದ್ದಾರೆ. ಅಂಡ್ ಈ ವೇದಿಕೆ ಸಿಕ್ಕಿದ್ರೆ ನಾನೇನು ಅಂತ ಇಡೀ ಕರ್ನಾಟಕ ಜನತೆಗೆ ನಾನು ತೋರಿಸಿ ನಮ್ಮ ಅಪ್ಪ ಅಮ್ಮಂಗೆ ಒಂದು ಹೆಸರು ಬರೋ ಹಾಗೆ ಮಾಡಿ ನನ್ನನ್ನ ನಾನು ಈ ಕರ್ನಾಟಕದಲ್ಲಿ ಗುರುತಿಸ್ಕೊಂಡು ನಮ್ಮ ತಾಲೂಕಿಗೆ ನನ್ನ ಹೆಸರು ತಂದ್ಕೊಡ್ಬೇಕು ಅಂತ ಇದ್ದೀನಿ. ಅಂಡ್ ಅಲ್ಲಿ ಹೋಗಿ ಸಾಧಿಸೋಂಥದ್ದು ತುಂಬಾ ಇದೆ. ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಬಿಗ್ ಬಾಸ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ನೀವು ಈ ಅವಕಾಶನ ನಂಗೆ ಕೊಟ್ಟು ನನ್ನ ಲೈಫ್ ಟರ್ನ್ ನೀವು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಂತಿದ್ದೀನಿ ನಿಮ್ಮಲ್ಲಿ. ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ ಜನತೆಗೆ. ಹೌದು ಗುರು, ನನಗೂ ಆಸೆ ಇದೆ. ಪ್ರತಿಯೊಂದು ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ನನಗೂ ಒಂದು ಆಸೆ ಬಿಗ್ ಬಾಸ್ ಅನ್ನೋದು. ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ, ದೊಡ್ಡ ರಿಯಾಲಿಟಿ ಶೋ. ಅಂಥದ್ರಲ್ಲಿ ಹೋಗ್ಬೇಕಂದ್ರೆ ಏನಂದ್ರೆ ಒಂದು ಸಾಧನೆ ಮಾಡಿರ್ಬೇಕು, ಏನಂದ್ರೆ ಒಂದು ಹೆಸರು ಇರಬೇಕು. ಸೊ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳೋದಿಷ್ಟೇ. ಸೊ ನಮ್ಮ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಅಂತ ನಾನು ಅಮ್ಕು ಡುಮ್ಕು ನಿಮ್ಮೆಲ್ಲರ ಹತ್ರ ಕೇಳ್ಕೊಂತೀನಿ. ಬಿಗ್ ಬಾಸ್ಗೆ ಹೋಗೋಕ್ಕೆ ಒಂದು ಅವಕಾಶ ಕೊಟ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಕಿಚ್ಚ ಸುದೀಪ್ ಸರ್, ನಿಮ್ಮ ಹತ್ರ ಇಟ್ಸ್ ಮೈ ರಿಕ್ವೆಸ್ಟ್ ಅಂತ ಕೇಳ್ಕೊತೀನಿ. ಬಿಗ್ ಬಾಸ್ ಅನ್ನೋದು ನನಗೆ ದೊಡ್ಡ ಆಸೆ ಸರ್. ಇನ್ನೊಂದು ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಸಾಧನೆ ಮಾಡೋದಂದ್ರೇ ತುಂಬ ಕಷ್ಟ. ಈಗಿನ ಕಾಲದಲ್ಲಿ ಏನಂತ ನನಗೆ ಗೊತ್ತಿಲ್ಲ ಸರ್. ಆದರೆ ನನಗೆ ಗೊತ್ತಿರೋದು ಇಷ್ಟೇ ಸರ್. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಸರ್, ಕಿಚ್ಚ ಸುದೀಪ್ ಸರ್, ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತು ಸರ್, ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ಎಷ್ಟೋ ಜನಕ್ಕೆ ಆ ಒಂದು ಸ್ಟೇಜಲ್ಲಿ ಅವಕಾಶ ಕೊಟ್ಟಿದ್ದೀರಾ. ಅದರಲ್ಲಿ ನಾನು ಒಬ್ಬ ಅಂತ ನನಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಯಾಕೆ ಸರ್ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಸಾಧನೆ ಮಾಡಬಾರ್ದ? ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ಆಸೆ ಇರಬಾರ್ದ? ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ದೊಡ್ಡದು ಸರ್, ನನ್ನ ಕನಸು ದೊಡ್ಡದು ಸರ್. ಅದಕ್ಕೆ ಬೇಕಾಗಿರೋದು ಒಂದೇ ಸರ್, ಸ್ಟೇಜು. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಸೀರಿಯಲಲ್ಲಿ ಮಾಡಿದ್ರೇ ಅವಕಾಶನ, ಮೂವಿಯಲ್ಲಿ ಮಾಡಿದ್ರೇ ಅವಕಾಶನ, ಒಂದು MLA ಮಗನಿಗೆ ಅವಕಾಶನ, ನಮ್ಮಂಥ ಒಂದು ಮಿಡಲ್ ಕ್ಲಾಸ್ ಲೈಫ್ ಹುಡುಗನಿಗೆ ಅವಕಾಶ ಇಲ್ವಾ ಸರ್? ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ನನ್ನ ಪ್ರತಿಯೊಂದು ಕರ್ನಾಟಕ ಜನತೆ, ನನ್ನ ಸಪೋರ್ಟ್ ಮಾಡಿದ ಪ್ರತಿಯೊಂದು ಜನತೆಗೆ ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಸಪೋರ್ಟ್ ಹಿಂಗೆ ಇದ್ರೆ ನನಗೆ ಒಂದು ಬಿಗ್ ಬಾಸ್ ಅಲ್ಲಿ ಒಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ. ಮೋಸ್ಟ್ ನಮ್ಮ ಕಿಚ್ಚ ಸುದೀಪ್ ಸರ್ನ ಟ್ಯಾಗ್ ಮಾಡಿ, ಮೆನ್ಷನ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಹಿಂಗೆ ಇರಲಿ ಈ ಒಂದು ಅಮ್ಕು ಅಮಾಲ್ ಡುಮಾಲ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಿಗ್ ಬಾಸ್ ಹೋಗ್ಬೇಕು ನಾನು. ಬಿಗ್ ಬಾಸ್ ಹೋದ್ರೆ ಆಗ್ತೀನಿ ಡುಂಪ ಅಪ್ಪ ಸ್ಟಾರ್. ಡುಂಪ ಅಪ್ಪ. ಹಾಯ್, ನಮಸ್ತೆ ಕರ್ನಾಟಕ, ನಮಸ್ತೆ ಕನ್ನಡ. ಬಿಗ್ ಬಾಸ್. ನನ್ನ ಹೆಸರು ತುಳಸಿ ಪ್ರಸಾದ್, ನನ್ನ ಊರು ಹಾಸನ್. ನಾನು ಕೃಷಿಕ, ನಾನು ಡಿಗ್ರಿ ಮಾಡಿದ್ದೀನಿ. ನಾನು ಜಮೀನಲ್ಲಿ ಜೋಳ ಬೆಳಿತೀನಿ. ನನ್ನ ಹವ್ಯಾಸ ಹಾಡು ಹೇಳೋದು, ಗಿಟಾರ್ ಬಾರಿಸೋದು, ಮ್ಯೂಸಿಕ್ ಕೇಳೋದು ಎಲ್ಲ. ಟೈಟಾನಿಕ್ ಹೀರೋಯಿನ್ ನನ್ನ ಜೇನುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಐಲ ಇನ್ನು ಕಾಯಬೇಕು ನೀನು ನಿನ್ನ ಪ್ರೀತಿ ಪಾಸಬೇಲೆ. ಬಿಗ್ ಬಾಸ್ ಈ ಹಾಡು 2018ರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಫುಲ್ ಫೇಮಸ್ ಆಗಿದೆ, ಈಗಲೂ ಟ್ರೆಂಡಿಂಗಲ್ಲಿದೆ. ಹಾಗಾಗಿ ನನ್ನ ಬಿಗ್ ಬಾಸಿಗೆ ಸೆಲೆಕ್ಟ್ ಮಾಡಿ ನಾನು ಆಡಿಷನ್ ಕೊಡ್ತೀನಿ. ಎಲ್ಲದಕ್ಕೂ ರೆಡಿ ಇದ್ದೀನಿ. ಥ್ಯಾಂಕ್ ಯು ಬಿಗ್ ಬಾಸ್. ನಮಸ್ಕಾರ ಕನ್ನಡ ಬಿಗ್ ಬಾಸ್. ನನ್ನ ಹೆಸರು ಸೈದಾ ಫಸಿಹಾ ಬಾನು. ನೀವು ನನ್ಗೆ ಪ್ರೀತಿಯಿಂದ ಫಸಿ ಅಂತ ಕೂಗ್ಬೋದು. ನಾನು ಬಂದಿ ಬೆಂಗಳೂರಿಂದ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿಂದಾನೆ. ನಾನ್ ಯಾಕೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಬರ್ಬೇಕಂದ್ರೆ, ಫಸ್ಟ್ ರೀಸನ್ ಬಂದಿ ನಮ್ಮ ಮಾಮ ಬಂದಿ ಸೇಮ್ ಟು ಸೇಮ್ ಸುದೀಪ್ ಸರ್ ತರಾನೇ ಕಾಣಿಸೋದು. ಇವ್ರು ಇವಾಗ ತೀರ್ಕೊಬಿಟ್ಟಿದ್ದಾರೆ. 15 ವರ್ಷ ಮುಂಚೆನೆ ನಾನು ಸುದೀಪ್ ಸರ್ ನ ನೋಡಿದ್ರೆ ಇವ್ರ ಗ್ಯಾಪ್ ನ ಬರುತ್ತೆ. ಸೊ ನನ್ಗೆ ಇವರು ಸೇಮ್ ಟು ಸೇಮ್ ಸುದೀಪ್ ಸರ್ ತರ ಕಾಣಿಸ್ತಾರೆ. ಸೆಕೆಂಡ್ ರೀಸನ್ ನಾನ್ ಒಂದು ದಕ್ಕನಿ ಕಂಟೆಂಟ್ ಕ್ರಿಯೇಟರ್. ನಾನು ಬೆಂಗಳೂರಲ್ಲಿ ಕಂಟೆಂಟ್ ಕ್ರಿಯೇಟರ್ ಇದ್ದೀನಿ. ಕಾಂಟ್ರವರ್ಸೀಸ್ ತುಂಬಾ ಆಗ್ತಿರುತ್ತೆ, ನನ್ ಬಗ್ಗೆ ತುಂಬಾ ಆಗ್ತಿರುತ್ತೆ. ಏನಾದ್ರು ಒಂದ್ ವಿಡಿಯೋ ಮಾತ್ರ ತುಂಬಾ ಕಾಂಟ್ರವರ್ಸಿ ಆಗುತ್ತೆ. ಏನಾದ್ರು ನಾನ್ ಬಿಗ್ ಬಾಸ್ ಅಲ್ಲಿ ಬಂದ್ರೆ
ಫನ್ ಎಂಟರ್ಟೈನ್ಮೆಂಟ್ ಜಗಳ ತುಂಬಾ ಆಗತ್ತೆ. ಯಾರಾದ್ರೂ ನನ್ ಜೊತೆ ಕರ್ಕೊಂಡ್ರೆ ನಾನಂತೂ ಬಿಡೋದಿಲ್ಲ. ಎಂಟರ್ಟೈನ್ಮೆಂಟ್ ಮಜಾ ತುಂಬಾ ಬರುತ್ತೆ ಗೈಸ್. ಆಮೇಲೆ ಕನ್ನಡ ನಾನು ಇವಾಗ ಅಂತೂ ಕನ್ನಡ ಸಕ್ಕತ್ತಾಗಿ ಬರುತ್ತೆ. ಇನ್ನ ಫ್ಲೂಯೆಂಟ್ ಆಗ್ಬಿಡ್ತೀನಿ. ಅಂದ್ರೆ ನಾನು ಎಲ್ಲಾ ಎಕ್ಸ್ಪ್ಲೋರ್ ಮಾಡ್ಬೇಕು, ನಾನು ಹೇಗಿರ್ತಾರೆ, ಹೆಂಗೆ ಚೆನ್ನಾಗಿರ್ತಾರೆ ಅಂತ. ನಾನು ನಿಮ್ಗೆ ಬೇಳ್ಕೊಡ್ತೀನಿ. ನನ್ಗೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ನನ್ಗೆ ಒಂದ್ ಚಾನ್ಸ್ ಕೊಡಿ. ನನ್ ಸೆಲ್ಫ್ ಗೆ ನಾನು ಪ್ರೂವ್ ಮಾಡ್ತೀನಿ. ತುಂಬಾ ಎಂಟರ್ಟೈನ್ಮೆಂಟ್ ಅಂದು ತುಂಬಾ ಬೀಳತ್ತೆ, ತುಂಬಾ ಮಜಾ ಬಿಗ್ ಬಾಸ್ ಅಲ್ಲಿ. ಒಂದು ಆಪರ್ಚುನಿಟಿ ಕೊಡಿ, ನಾನು ತುಂಬಾ ಆಸಮ್, ತುಂಬಾ ಬೆಂಕಿ ಆಗ್ಬಿಡ್ತೀನಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ಜೈ ಕನ್ನಡ, ಜೈ ಕರ್ನಾಟಕ. ಇದು ನಮ್ಮ ಮನೋ ಅಂತ ಇದ್ದೇನೆ ಗುರುಜಿ, ಈಗ ಓದ್ತಾ ಇದ್ದೇನೆ 9th. ಯಾರದು ಮನೋಜ್? ನನ್ ಮಗ ಗುರುಜಿ. ಫಸ್ಟ್ ಹೆಸರನ್ನ ಚೇಂಜ್ ಮಾಡು ಗೋವಿಂದ. ಮನೋಜ್ ಅಂತ ಹೆಸರಿಟ್ಟಿದ್ಯಲ್ವಾ? ಹೌದು ಗುರುಜಿ. ಮನೋಜ್ ಅನ್ನೋ ನೇಮ್ ಚೆನ್ನಾಗಿಲ್ಲ, ಹೆಸರಲ್ಲಿ ನೋವು ಬರುತ್ತೆ. ಏನೇಳ? ಹೌದು ಗುರುಜಿ, ಊಟನ ಮಾಡಲ್ಲ ಫ್ಯಾನ್ ವೀಕ್ ಗುರುಜಿ. ನೀವು ಒಬ್ರು ಆಂಧ್ರದಲ್ಲಿ ತುಂಬಾ ದೊಡ್ಡ ಕೊಟ್ಟಾಧೀಶರು ಮನೋಜ್ ಅಂತ. ದೊಡ್ಡವ್ರು ಶ್ರೀಮಂತರು ಒಂದ್ ಕದ್ದು ಬರ್ತಾರೆ. ಏನಂದ್ರೆ ಒಂದೇ ಒಂದು ಯಾಮಾರದವ್ರು ಏನಪ್ಪಾ ಅಂದ್ರೆ ಒಂದು ಹೆಣ್ಣಿನ ವಿಷಯದಲ್ಲಿ ಅವ್ರು ಆಸೆ ಪಡ್ತಾರೆ. ಡ್ರೈವರ್ ಕೂಡ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಬರೀ ದುಡ್ಡು ಓದ್ಕೊಂಡು ಸಾಯಕ್ಕಾಗಲ್ಲ. ಏನೋ ಪರ್ಸ್ನಲ್ಲೇ ಬಂದಿದ್ದಾರೆ ಒಬ್ರು ಮನೋಜ್ ಅಂತ, ತುಂಬಾ ಕೊಟ್ಟಾಧೀಶರು. ಆದರೆ ಒಬ್ಬ ಕಾರ್ ಡ್ರೈವರ್ ಅವ್ರನ್ನ ಕೊಲೆ ಮಾಡಿ ಚಿಕ್ಕಮಂಗ್ಳೂರಲ್ಲಿ ಹಾಕ್ಬಿಟ್ಟು ಹೋಗಿದ್ರು. ಪತ್ತೆ ಆಗಲ್ಲ, ಪತ್ತೆ ಆಗ್ತು. ಎಲ್ಲಿದ್ದೀರಾ ನೀವು? ಮನೇಲಿ. ಇದಕ್ಕೂ ಮುಂಚೆ ಎಲ್ಲಿದ್ರಿ? ಮಾರ್ಕೆಟ್ ನಲ್ಲಿ. ಯಾರ್ ಜೊತೆ? ನೀನು ಮಾರ್ಕೆಟ್ ನಲ್ಲೇ ಉಳ್ಕೊಂಡ್ಬಿಟ್ಯಾ?